ಚುನಾವಣಾ ಚಾಣಕ್ಯ ಅಮಿತ್ ಶಾ ಅವರ ಎಂಟ್ರಿ ಆಗಿದೆ. ಚುನಾವಣೆ ಹತ್ರ ಆಗ್ತಾ ಇರೋ ಹಿನ್ನೆಲೆಯಲ್ಲಿ ಇದಕ್ಕೆ ಸಿದ್ದರಾಮಯ್ಯ ಅವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಅಮಿತ್ ಶಾ ರಾಜ್ಯ ಭೇಟಿ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಪ್ರತಿಕ್ರಿಯಿಸಿದ್ದಾರೆ. ಏನಂತ, ಅಮಿತ್ ಶಾಗೆ ಕನ್ನಡಿಗರ ಮತ ಕೇಳೋಕ್ ಯಾವ ನೈತಿಕತೆ ಇದೆ? ನಮಗೆ ಬರಗಾಲದ ಪರಿಹಾರ 5 ಪೈಸೆನೂ ಬಂದಿಲ್ಲ ಇಲ್ಲಿ ತನಕ. ಪರಿಹಾರವನ್ನ ಕೊಡದೆ ಹೆಂಗ್ ಬಂದು ಇಲ್ಲಿ ವೋಟ್ ಕೇಳ್ತಾರೆ ಅವರು? ಅಮಿತ್ ಶಾ ಅವರು ಅಮಿತ್ ಶಾ ತಮ್ಮ ಮನೆಯಿಂದ ಏನಾದ್ರು ಬರ ಪರಿಹಾರದ ಹಣ ಕೊಡ್ತಾ ಇದ್ರ? ಅದೇ ನಮಗ್ ಭಿಕ್ಷೆನಾ? ಕುಮಾರಸ್ವಾಮಿ ರಾಜ್ಯಕ್ಕೆ ಪರಿಹಾರ ಕೊಡಿಸಿ ಆಮೇಲೆ ಬೇಕಾದ್ರೆ ಕರ್ಕೊ ಬರ್ಬೇಕಿತ್ತು. ಪರಿಹಾರ ಕೊಡೋದನ್ನ ಕುಮಾರಸ್ವಾಮಿ ಹಾಗಾದ್ರೆ ಸಮರ್ಥಿಸ್ಕೊಳ್ತಾರಾ ಅಂತ HDK ಅವರು ಅಮಿತ್ ಶಾ ಅವ್ರು ಬರೋದಕ್ಕೆ ಸಂಬಂಧಪಟ್ಟಂತೆ ಸಮರ್ಥಿಸ್ಕೊಂಡಿದ್ರಲ್ಲ, ಅದಕ್ಕೆ ಮೈಸೂರಿನಲ್ಲಿ ಸಿದ್ದರಾಮಯ್ಯ ಅವರು ವಾಪಸ್ HDKಗೆ ಕೆಲವೊಂದು ಪ್ರಶ್ನೆಗಳನ್ನು ಕೇಳ್ತಾ ಇದ್ದಾರೆ. ಸಮರ್ಥಿಸ್ಕೊಳ್ತೀರಾ ಬರ ಪರಿಹಾರವನ್ನ ಕೊಟ್ಟಿಲ್ಲ ಅಂತ? ರಾಜ್ಯದಲ್ಲಿ ಇಡೀ ಕಾಂಗ್ರೆಸ್ ಟೀಮೇ ಹೋಗಿ ಪ್ರತಿಭಟನೆ ಮಾಡಿ ಬಂದಿತ್ತಲ್ಲ, ಬರ ಪರಿಹಾರದ ಹಣ ಕೊಡಿ, ನಮ್ಮ ಪಾಲಿನ ಹಣ ಕೊಡಿ ಅಂತ, ಅದನ್ನ ಪ್ರಶ್ನೆ ಮಾಡಿದ್ದಾರೆ. ಈ ಅಮಿತ್ ಶಾ ಬರಲಿ, ನರೇಂದ್ರ ಮೋದಿ ಅವರ ಬರಲಿ, ಅಥವಾ ನಡ್ಡಾ ಬರಲಿ, ಯಾರು ಬಂದರೂ ಕೂಡ ಅವರು ಈಗ ಅಮಿತ್ ಶಾ ಅವರು ಹೈ ಲೆವೆಲ್ ಕಮಿಟಿ, ಹೈ ಪವರ್ ಕಮಿಟಿ ಅಧ್ಯಕ್ಷರು. ಬರಗಾಲದ ಪರಿಹಾರ ಕೊಟ್ಟಿದ್ದಾರ? ವಾಟ್ ಮಾರಲ್ ರೈಟ್ ಈ ಹ್ಯಾಸ್? ವೋಟ್ ಕೇಳಕ್ಕೆ, ಕರ್ನಾಟಕದ ಜನರು ವೋಟ್ ಕೇಳಕ್ಕೆ ಯಾವ ಮಾರಲ್ ರೈಟ್ ಇದೆ? ಅಮಿತ್ ಶಾ ಬರಲಿ, ನರೇಂದ್ರ ಮೋದಿ ಅವರ ಬರಲಿ, ಅಥವಾ ನಡ್ಡಾ ಬರಲಿ, ಯಾರು ಬಂದರೂ ಕೂಡ ಅವರು ಈಗ ಅಮಿತ್ ಶಾ ಅವರು ಹೈ ಲೆವೆಲ್ ಕಮಿಟಿ, ಹೈ ಪವರ್ ಕಮಿಟಿ ಅಧ್ಯಕ್ಷರು. ಬರಗಾಲದ ಪರಿಹಾರ ಕೊಟ್ಟಿದ್ದಾರ? ವಾಟ್ ಮಾರಲ್ ರೈಟ್ ಈ ಹ್ಯಾಸ್? ವೋಟ್ ಕೇಳಕ್ಕೆ, ಕರ್ನಾಟಕದ ಜನರು ವೋಟ್ ಕೇಳಕ್ಕೆ ಯಾವ ಮಾರಲ್ ರೈಟ್ ಇದೆ? ಅಮಿತ್ ಶಾ ಬರಲಿ, ನರೇಂದ್ರ ಮೋದಿ ಅವರ ಬರಲಿ, ಅಥವಾ ನಡ್ಡಾ ಬರಲಿ, ಯಾರು ಬಂದರೂ ಕೂಡ ಅವರು ಈಗ ಅಮಿತ್ ಶಾ ಅವರು ಹೈ ಲೆವೆಲ್ ಕಮಿಟಿ, ಹೈ ಪವರ್ ಕಮಿಟಿ ಅಧ್ಯಕ್ಷರು.